ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಹಿಂದೆ ನಿರ್ಧಾರವಾಗುತ್ತಾ ದರ್ಶನ್ನ ಜಾಮೀನು ಭವಿಷ್ಯ. ದರ್ಶನ್ ವಿಚಾರದ ಕೋರ್ಟ್ನ ವಾದ ಪ್ರತಿವಾದವನ್ನು ನೋಡ್ತಾ ಇದ್ರೆ ಹಂಗನಿಸ್ತಾ ಇದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯ ಆರಂಭ ಸಿಕ್ಕಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದ ಪ್ರತಿವಾದ ಮಂಡನೆಯಾಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತ ಹೇಳ್ತಾ ಇದ್ವಿ, ಈಗ ಆರಂಭ ಆಗಿದೆ. ಹೀಗಾಗಿ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಘನತೆ ಮತ್ತು ನ್ಯಾಯಾಧೀಶರು ಇವತ್ತೇ ತೀರ್ಮಾನವನ್ನು ಕೊಡ್ತಾರಾ ಅಥವಾ ಮತ್ತೆ ಮುಂದೂಡಿಕೆಯಾಗುತ್ತಾ ಅಥವಾ ಡಿಸಿಷನ್ ಅನ್ನು ಪೆಂಡಿಂಗ್ ಇಡ್ತಾರ? ಈ ರಾಜ್ಯವನ್ನ ಗಮನ ಸೆಳೆದಿರುವಂಥ ಪ್ರಕರಣ ಇದು. ಇಡೀ ರಾಜ್ಯದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಪ್ರಕರಣ ಇದು. ಸ್ಟಾರ್ ನಟ ಕೊಲೆ ಆರೋಪಿಯಾಗಿ ಜೈಲು ಸೇರಿರುವಂಥ ಕೊಲೆ ಆರೋಪ. ಈ ಕೊಲೆ ಆರೋಪದಲ್ಲಿ ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ. ವಾದ ಪ್ರತಿವಾದ ನೋಡ್ತಾ ಇದ್ದೇವೆ. ದರ್ಶನ್ ಪಾತ್ರ ಎಷ್ಟು, ದರ್ಶನ್ ಪಾತ್ರದಲ್ಲಿ ಅಥವಾ ದರ್ಶನ್ನ ಈ ಕೊಲೆಯಲ್ಲಿ ಎಷ್ಟೊಂದು ಪ್ರಮುಖವಾದಂಥ ಪಾತ್ರ ಇದೆ. ಪವಿತ್ರ ಗೌಡ ಹಾಗೂ ದರ್ಶನ್ನಿಂದ ಶುರುವಾದಂಥ ಈ ಪ್ರಕರಣದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಕೆಲ ಅಂಶಗಳ ಸಮೇತವಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ದಾಖಲಿಸಿರುವಂಥ ಅನೇಕ ಅಂಶಗಳಿದ್ದಾವೆ. ಆ ಅಂಶಗಳನ್ನು ಪ್ರಶ್ನಿಸಿ ದರ್ಶನ್ ಪಾತ್ರ ಇಲ್ಲ, ಹೀಗಾಗಿ ಜಾಮೀನು ಕೊಡಬಹುದು ಅಂತ ಹೇಳಿ ದರ್ಶನ್ ಪರವಾದಂಥ ವಕೀಲರು ವಾದವನ್ನು ಮಾಡಿದ್ದಾರೆ. ನೋಡಿ, ನಾವು ನೋಡ್ತಾ ಇದ್ದೀವಿ ಪ್ರಸನ್ನ ಕುಮಾರ್ ಅವರ ವಾದವನ್ನು. ಪ್ರಸನ್ನ ಕುಮಾರ್ ಅವರು ಸರ್ಕಾರಿ ವಕೀಲರು. ದರ್ಶನ್ ವಿರುದ್ಧದ ನೋಡಿ ಪ್ರತಿ ಬಾರಿ ಸಂದರ್ಶನ ಕೊಡ್ತಿರೋದು ಆರೋಪಿಗಳ ವಕೀಲರು. ಮಾಧ್ಯಮಗಳಿಗೆ ನಾವು ಸೋರಿಕೆ ಮಾಡ್ತಾ ಇಲ್ಲ, ಮಾಧ್ಯಮಗಳಿಗೆ ಪೊಲೀಸರಿಂದ ಮಾಹಿತಿ ಸೋರಿಕೆ ಆಗಿಲ್ಲ. ಪ್ರತಿ ಬಾರಿ ಸಂದರ್ಶನ ಕೊಡ್ತಿರೋದು ಯಾರು? ದರ್ಶನ್ ಪರ ವಕೀಲರು. ಹೀಗಾಗಿ ದರ್ಶನ್ ಪರ ವಕೀಲರ ಸಂದರ್ಶನದ ಮೂಲಕ ಬೈಟ್ ಕೊಡ್ತಾರಲ್ಲ, ಆ ಬೈಟ್ಗಳ ವಿಚಾರವನ್ನು SPP ಹೇಳ್ತಾ ಇದ್ದಾರೆ. ದರ್ಶನ್ ಪರವಾಗಿ ವಾದ ಮಂಡಿಸಿದಂಥ ಹಲವು ವಕೀಲರು ಮಾಹಿತಿಯನ್ನು ಮಾಧ್ಯಮಗಳಿಗೆ ಹಂಚಿಕೊಂಡಿದ್ದಾರೆ. ಆ ಬೈಟ್ಗಳನ್ನು ನಾವೆಲ್ಲರೂ ಕೂಡ ಪ್ರಸಾರ ಮಾಡಿದ್ದೇವೆ. ಸೊ ಅದೇ ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ. ಪೊಲೀಸರು ಇಲ್ಲಿ ತಪ್ಪು ಮಾಡಿಲ್ಲ, ಪೊಲೀಸರು ಯಾವುದೇ ರೀತಿಯ ಲೋಪ ಎಸಗಿಲ್ಲ, ಪೊಲೀಸರಿಂದಲೇ ದರ್ಶನ್ನ ಎಲ್ಲ ವಿಚಾರಗಳು ಕೂಡ ಸೋರಿಕೆ ಆಗಿಲ್ಲ. ಇಲ್ಲಿ ಸೋರಿಕೆ ಆಗಿದ್ದು ನಮ್ಮಿಂದ ಅಲ್ಲ, ಬದಲಾಗಿ ದರ್ಶನ್ ಪರ ವಕೀಲರಿಂದ ಅಂತ ಹೇಳಿ ಅತ್ಯಂತ ಕರಾರುವಕ್ಕಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. ಸುದ್ದಿ ಬರಬಾರ್ದು ಎನ್ನುವವರು ಸಂದರ್ಶನ ಕೊಟ್ಟಿದ್ದ್ಯಾಕೆ ಅಂತ ನೋಡಿ, ಈಗ ಹೇಳ್ತಿದ್ದಾರೆ ಮಾಧ್ಯಮಗಳಲ್ಲಿ ಪ್ರತಿ ಅಂಶಗಳು ಕೂಡ ಸೋರಿಕೆಯಾಗಿದ್ದಾವೆ. ಮಾಧ್ಯಮದಲ್ಲಿ ಪ್ರತಿಯೊಂದು ಅಂಶವೂ ಕೂಡ ಬೆಳಕಿಗೆ ಬರ್ತಾ ಹೋಗಿದೆ. ದರ್ಶನ್ ವಿಚಾರದಲ್ಲಿ ಸುದ್ದಿಗಳು ಬರಬಾರ್ದು ಅಂತ ಹೇಳಿದ್ರೆ ಸಂದರ್ಶನ ಕೊಟ್ಟಿದ್ದ್ಯಾಕೆ, ಮಾಧ್ಯಮಗಳಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದ್ಯಾಕೆ? ದರ್ಶನ್ ವಿಚಾರದಲ್ಲಿ ಗೌಪ್ಯತೆ ಕಾಪಾಡಬೇಕು ಅನ್ನೋದ ಉದ್ದೇಶ ದರ್ಶನ್ ಪರ ವಕೀಲರಿಗಿದ್ರೆ ಯಾಕೆ ಬೈಟ್ಗಳನ್ನು ಕೊಟ್ಟರು? ಮೀಡಿಯಾಗಳಿಗೆ ಬೈಟ್ ಕೊಟ್ಟು ಮಾಹಿತಿನ ಹಂಚಿಕೊಂಡು ಈಗ ಪೊಲೀಸರು ಲೀಕ್ ಮಾಡಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು SPP ಪ್ರಸನ್ನ ಕುಮಾರ್ ಅವರ ವಾದದ ತಿರುಳು. ಈ ದರ್ಶನ್ನ ಕೇಸ್ ವಿಚಾರದಲ್ಲಿ ಸಹಜವಾಗಿ ಹೈಪ್ ಆಗೇ ಆಗುತ್ತೆ. ಪ್ರತಿನಿತ್ಯವೂ ಕೂಡ ರಾಜ್ಯದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೊಲೆಯಾಗಿರುತ್ತೆ, ಕಳ್ತನ ಆಗಿರುತ್ತೆ,
ಕ್ರೈಮ್ ನಡೆದಿರುತ್ತೆ. ಒಬ್ಬ ಸಾಮಾನ್ಯ ಕಳ್ಳತನ ಮಾಡೋದರಲ್ಲಿ, ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ ಕ್ರೈಮ್ಗಳಲ್ಲಿ ಭಾಗಿಯಾಗೋದು, ಒಬ್ಬ ಸ್ಟಾರ್ ನಟ ದರ್ಶನ್ ಒಬ್ಬ ಸ್ಟಾರ್ ನಟ ಕ್ರೈಮ್ನಲ್ಲಿ ಆರೋಪಿಯಾಗೋದು ವ್ಯತ್ಯಾಸಗಳಿದೆ. ಅದು ಸರಿ ಇದು ತಪ್ಪು ಅಂತ ವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತಪ್ಪು, ಇದು ತಪ್ಪು. ಒಬ್ಬ ಸಾಮಾನ್ಯ ವ್ಯಕ್ತಿ ಕ್ರೈಮ್ನಲ್ಲಿ ಭಾಗಿಯಾದರೂ ತಪ್ಪು, ಒಬ್ಬ ಸ್ಟಾರ್ ನಟ ಕೊಲೆ ಮಾಡಿದ್ರು ಕೂಡ ತಪ್ಪು. ಆದರೆ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಸುದ್ದಿ ಆಗೋದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಅಲ್ಲ, ಒಬ್ಬ ಸ್ಟಾರ್ ನಟನ ಬಗ್ಗೆ. ಸೊ ಈ ವಿಚಾರವೂ ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದದ ಸಂದರ್ಭದಲ್ಲಿ ಈ ಅಂಶಗಳು ಬರ್ತಾ ಇದ್ದಾವೆ. ಮಾಧ್ಯಮಗಳಿಗೆ ಮಾಹಿತಿ ಸೋರಿಕೆಯಾಗಿದೆ ಅನ್ನೋದನ್ನು ಕೂಡ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರೆ, ಸೋರಿಕೆಯಾಗಿದ್ದು ನಮ್ಮಿಂದ ಅಲ್ಲ ಅಥವಾ ಪೊಲೀಸರಿಂದ ಅಲ್ಲ, ಅದರ ಬದಲಾಗಿ ನಿಮ್ಮ ವಕೀಲರಿಂದ. ಯಾರು ಕೂಡ ಸರ್ಕಾರಿ ವಕೀಲರು ಇಲ್ಲಿವರೆಗೂ ಕೂಡ ನೋಡಿ ಹೇಳಿದ್ದಾರೆ, ಪ್ರಕರಣದ ಪೂರ್ವಾಗ್ರಹಕ್ಕೊಳಗಾಗೋದು ಅನ್ನೋದು ಸರಿಯಲ್ಲ. ಪ್ರಕರಣದಲ್ಲಿ ಪೂರ್ವಾಗ್ರಹಕ್ಕೆ ಒಳಗಾಗಿದ್ದೀವಿ ಅನ್ನೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ಇಲ್ಲಿ ಪೂರ್ವಾಗ್ರಹಕ್ಕೊಳಗಾಗಿಲ್ಲ. ಪೂರ್ವಾಗ್ರಹ ಮಾಡಿಕೊಳ್ಬಾರ್ದು ಅಂತ ಹೇಳಿ ಇದರ ವಿಚಾರದಲ್ಲಿ A1 ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿನ ಮೆಸೇಜ್ಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಹಾಗೂ ಪವಿತ್ರ ಗೌಡ ನೋಡಿ, ಈ ಪ್ರಕರಣ ಆರಂಭ ಆಗಿದ್ದೆ ಅಲ್ಲಿಂದ. ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಳಿಗೆ ಫಾಲೋ ಮಾಡ್ತಾನೆ ರೇಣುಕಾ ಸ್ವಾಮಿ. ಬರೀ ಫಾಲೋ ಮಾಡಿ ಸುಮ್ಮನಾಗಲ್ಲ, ಮೆಸೇಜ್ ಹಾಕ್ತಾನೆ. ಸಾಮಾನ್ಯ ಮೆಸೇಜ್ ಅಂತ ಅಲ್ವೇ ಅಲ್ಲ ಅದು. ಗೌತಮ್ ಎಂಬ ಹೆಸರಿನಲ್ಲಿ ರೇಣುಕಾ ಸ್ವಾಮಿ ಮೆಸೇಜ್ ಇದೆ. ಗೌತಮ್ ಎಂಬ ಹೆಸರಿನಲ್ಲಿ ಮೆಸೇಜ್ ಹಾಕ್ತಾನೆ. ಅಲ್ಲಿಂದ ಈ ಪ್ರಕರಣದ ವೃತ್ತಾಂತ ಶುರುವಾಗುತ್ತೆ ಅಂತ ಹೇಳಿ ವಿವರಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಜೂನ್ವರೆಗೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆದರೆ ಫೆಬ್ರವರಿಯಿಂದ ಇಬ್ಬರ ನಡುವೆ ಮೆಸೇಜ್ ವಿನಿಮಯ ಆಗಿದೆ. ಜೂನ್ವರೆಗೂ ಗೊತ್ತಿಲ್ಲ ಅಂದರೆ ಫೆಬ್ರವರಿಯಿಂದ ಹೆಂಗೆ ಮೆಸೇಜ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಒಂದೊಂದಾಗೆ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ.